ಮಾಡಿದ್ದೀವಿ, ಮಾತುಕತೆ ಮಾಡ್ತಿದ್ದೀವಿ. ಸೊ ಅವ್ರು ಕೂಡ ಅವಾಗ ನನಗೆ ಪ್ರೋತ್ಸಾಹ ಮಾತುಗಳನ್ನು ಹೇಳ್ತಿರ್ತಾರೆ, ಮಾರ್ಗದರ್ಶನ ನೀಡ್ತಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ಅವ್ರ ಮನೆಗೆ ಭೇಟಿ ಕೊಡಿ ಅಂತ ಹೇಳಿ ಕೇಳಿದ್ರು. ಸೊ ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಚುನಾವಣೆ ಆಗ್ತದೆ. ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆ DC ಗಳನ್ನು ಕರೆದು ಮೀಟಿಂಗ್ ಮಾಡಿದ್ದಾರೆ. ಅರ್ಹರಿರುವಂಥವ್ರು ಯಾರು ವೋಟರ್ಸು ಎಲಿಜಿಬಲ್ ಇದ್ದಾರೆ ಅಂಥವ್ರು ಯಾರು ಕೂಡ ಕೈ ಬಿಡಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಈಗಾಗಲೇ ಮ್ಯಾಪಿಂಗ್ ಮಾಡಿ ಸುಮಾರು 80%ಗೂ ಹೆಚ್ಚು ವೋಟರ್ಸ್ನ ಮ್ಯಾಪಿಂಗ್ ಮಾಡಿದ್ದಾರೆ. ಇನ್ನೂ ಸುಮಾರು 76 ಲಕ್ಷ ಜನ ವೋಟರ್ಸು ಮ್ಯಾಪಿಂಗ್ ಆಗಿಲ್ಲ ಅಂತ ಕೂಡ ಮಾಹಿತಿ ಇದೆ. ಆದರೆ 19ನೇ ತಾರೀಕು ಜೂನ್ 19ನೇ ತಾರೀಕು ತನಕ ಟೈಮ್ ಇದೆ. ಆ ಟೈಮಿನಲ್ಲಿ ಎಲ್ಲ BLOಗಳು ಮನೆ ಮನೆಗೆ ಹೋಗಿ ಮ್ಯಾಪಿಂಗ್ ಮಾಡ್ತೀವಿ, ಯಾರ್ಯಾರು ಕೈ ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಬಹಳ ಜಾಗರೂಕರಾಗಿರ್ತೀವಿ. ನಮ್ಮ ವೋಟರ್ಸ್ ಯಾರೇ ವೋಟರ್ಸ್ ಆಗಿರಲಿ, ರಾಜ್ಯದ ಒಬ್ಬ ವೋಟರು ಕೂಡ ಎಲಿಜಿಬಲ್ ವೋಟರ್ ಕೂಡ ಕೈ ಬಿಡಬಾರ್ದು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ. ನಾವು ಕೂಡ ನಮ್ಮ PLAಗಳಿಗೆ ಹೇಳಿದ್ದೀವಿ, ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅವ್ರನ್ನ ನೀವೇ ಸ್ವತಃ ಭೇಟಿ ಮಾಡಿ ಅವ್ರದ್ದು ಮಾಹಿತಿ ತೆಗೆದುಕೊಂಡು BLOಗೆ ತಿಳಿಸಿ ಅವ್ರನ್ನ ಮ್ಯಾಪಿಂಗ್ ಮಾಡಿಸ್ಬೇಕು, ಅವ್ರದ್ದು ವೋಟರ್ಸ್ ಪಟ್ಟಿಯಿಂದ ಕೈ ಬಿಡದೆ ನಾವು ನೋಡ್ಕೋಬೇಕು ಅಂತ ಹೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ. ಸೊ ಪಕ್ಷದ ವತಿಯಿಂದ ನಮಗೆ ಸೂಚನೆ ಬಂದಿದೆ. ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ವರ್ಕ್ಶಾಪ್ಗಳನ್ನು ಕೂಡ ನಡೆಸ್ತಾ ಇದ್ದೀವಿ ಪಕ್ಷದ ವತಿಯಿಂದ. ಮೈಸೂರು ಜಿಲ್ಲೆಯಲ್ಲಿ 25ನೇ ತಾರೀಕು KPCC ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ವರ್ಕ್ಶಾಪ್ ಕೂಡ ಇದೆ. ಸೊ ಹಾಗೆ ಜಿಲ್ಲೆಗಳಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅರ್ಹ ವೋಟರ್ಸ್ ಯಾರಿರ್ತಾರೆ, ಎಲಿಜಿಬಲ್ ವೋಟರ್ಸ್ ಯಾರಿರ್ತಾರೆ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟರ್ಸ್ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗೆ.